ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ನನ್ನ ವಂದನೆಗಳು. ಹಾಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ಹಾಗೆ ಕುಕ್ಕನಪಳ್ಳಿಯ ಗ್ರಾಮಸ್ಥರು. ನಾನು ಫಸ್ಟು ಅಪಾಯಿಂಟ್ ಆಗಿ ಬಂದಿರೋ ನನ್ನ ಕಾರ್ಯಕ್ಷೇತ್ರನೇ ಕುಕ್ಕನಪಳ್ಳಿ. ಬಂದು ಬ್ಯಾಚ್ ನೋಡಿದೆ, ನನಗಿಂತ ಹೈಟು, ನನಗಿಂತ ಎತ್ತರ ಮಕ್ಕಳು. ನಾನು ಇವ್ರಿಗೆ ಪಾಠ ಮಾಡಬೇಕಾ ಅಂತ ಭಯ ಪಟ್ಕೊಂಡೆ. ಆದರೆ ಮಕ್ಕಳು ಎಷ್ಟು ನೋಡೋದಕ್ಕೆ ಭೀಮನ್ ಥರ ದಷ್ಟಪುಷ್ಟ ಇದ್ದರು, ಅಷ್ಟೇ ವಿನಯ. ಈಗಲೂ ಅವರು ನನ್ನ ಮುಂದೆ ಕೈ ಕಟ್ಕೊಂಡು ಮಾತಾಡ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ. ಕಬೀರ್ದಾಸ್ ಹೇಳಿದ್ದಾರೆ, ಗುರು ಗೋವಿಂದ ದೋವು ಕಡೆ ಕಾಕೆ ಲಾಗೋಂಪಾಯ್ ಬಲಿಹಾರಿ ಗುರು ಆಪ್ನೆ ಗುರು ಗೋವಿಂದ ದಿಖಾಯ್ ಅಂತ. ಮಕ್ಕಳೇ, ನಿಮ್ಗೆ ಹೇಳಿಕೊಟ್ಟಿದ್ದೆ ಈ ದೋಹಾನ. ಸೊ ಇದನ್ನು ಅವರು ಅವಾಗ ಹೇಳಿದ್ದು ಭಕ್ತಿ ಕಾಲದಲ್ಲಿ. ನಾನು ಇವತ್ತು ಅದನ್ನು ಫೀಲ್ ಮಾಡ್ಕೊಳ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ನಾನು ಇಲ್ಲಿಂದ ಹೋಗಿರೋದು ಸಿಟಿ ಪ್ಲೇಸಲ್ಲಿ, ಅಲ್ಲಿ ಮಕ್ಕಳಿಗೆ ಬೇಕಾದಷ್ಟು ಸಿಗ್ತಾ ಇದೆ. ವಿದ್ಯಾವಂತರು ಕೂಡ ಅವರಲ್ಲಿ ಇಲ್ಲಿರುವಂತಹ ಮಕ್ಕಳ ವಿನಯ ಕಾಣಲ್ಲ. ನಮಗಲ್ಲಿ ಆ ಮಕ್ಕಳಲ್ಲಿ ವಿನಯಶೀಲತೆ ಇಲ್ಲ. ಇಲ್ಲಿ ಮಕ್ಕಳು ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ. ನಾನು ನಮ್ಮ ಈಗಿನ ಮಕ್ಳಿಗೆ ಬೈಯೋದೇ ಅದೇ, ವಿನಯ ಕಲಿರೋ, ಸರಿ ನೀವು 90% ತೆಗಿತೀರಾ, ವಿನಯ ಬರ್ಲಿಕೊಂಡ್ರು ನಿಮ್ಮ ಹತ್ರ ಅಂತ. ಆಮೇಲೆ 2006-7ನೇ ಬ್ಯಾಚ್ ಇದು. ನನಗಿಂತ ಏಜಲ್ಲಿ 9 ವರ್ಷ 8 ವರ್ಷ 9 ವರ್ಷ 10 ವರ್ಷ ಚಿಕ್ಕವರಿದ್ದರು, ನನ್ನ ತಮ್ಮ ತಂಗಿಯರ ಥರ ಇವರು. ಹೇಳ್ಬೇಕಂದ್ರೆ ಶೇಖರಪ್ಪ ಸರು, ಉದಯ್ ಕುಮಾರ್ ಸರು, ಚನ್ನಬಸಪ್ಪ ಸರ್ ಇಲ್ಲಿ ಬಂದು ಕ್ರಿಕೆಟ್ ಆಡ್ತಾಯಿದ್ರೆ, ನಾನು ಹೆಣ್ಮಕ್ಳನ್ನ ಕರ್ಕೊಂಡು ಆಲಿಕಲ್ಲು, ಮಳೆ, ಇದು ಬಳಿಚೂರು ಅದನ್ನೆಲ್ಲ ಆಡ್ತಾಯಿದ್ದೆ. ನಗ್ತಿದ್ರು ನನ್ನ ಮೇಲೆ, ಟೀಚರ ನೀವು ಮಕ್ಕಳ ಜೊತೆ ಮಕ್ಕಳಾಗ್ಬಿಡ್ತೀರಾ ಅಂತ. ಒಳ್ಳೆ ಮೂಮೆಂಟನ್ನು ಇಲ್ಲಿ ಕಳೆದಿರೋದು ನಾನು. ಖುಷಿಯಿಂದ ಬಂದು ಭಯಪಟ್ಟಿರೋದು ನನಗೆ ಯಾವತ್ತೂ ಇರಲಿಲ್ಲ. ಆಮೇಲೆ ನಾನು ಬಂದಾದ್ಮೇಲೆ ಪ್ರತಿಭಾ ಕಾರಂಜಿ ಸ್ವಲ್ಪ ಜೋರಾಯಿತು ನಮ್ಮ ಸ್ಕೂಲಲ್ಲಿ. ಡ್ಯಾನ್ಸು ಮಾಡೋದ್ರಲ್ಲಿ ನಾವೇ ಬೂತ್ ಗುಂಪಾಗಿ ಹೋಗ್ತಾ ಇದ್ವಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಅಷ್ಟು ಸರ್ಟಿಫಿಕೇಟ್ಗಳನ್ನು ಎತ್ಕೊಂಡು ಬರ್ತಾ ಇದ್ವಿ ನಾವು. ಅವ್ರು ಬೂತ್ ಗುಂಪು ಅವರು ಹೇಳ್ತಾಯಿದ್ರು, ಕೊಕ್ಕನಪಳ್ಳಿಯವರು ಯಾವುದನ್ನು ಬಿಟ್ಕೊಡಲ್ಲ ನಮಗೆ ಅಂತ. ಹಾಗೆ ಅಲ್ಲಿಂದ ಡಿಸ್ಟ್ರಿಕ್ಟ್ ಲೆವೆಲ್ಲು ನಾವು ಕೊಪ್ಪಳ ಹೋಗ್ತಾ ಇದ್ವಿ. ಸೊ ತುಂಬ ಖುಷಿ ಆಗೋದು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಇಲ್ಲಿ ಬೆಳೆದೆ, ಅಲ್ಲಿ ಹೋಗಿ ಬಲ್ತೆ. ಇಲ್ಲಿ ಒಂದು ಕೂಪ ಮಂಡುಕ ಥರ ಇದೆ, ನಾಜೂಕಾಗಿದೆ. ಸ್ಟಾಫಲ್ಲಿ ಎಲ್ಲ ಅಣ್ಣಂದರು, ನನಗೆ ಯಾರೂ ಫ್ರೆಂಡ್ ಇರಲಿಲ್ಲ ಸ್ಟಾಫಲ್ಲಿ. ನಾನು ಒಬ್ಬಳೇ ಲೇಡಿ ಟೀಚರ್ ಇದೆ, ಅದೂ ಭಯ ಆಗೋದು, ಏನಪ್ಪ ಎಲ್ಲ ಜೇನ್ ಸ್ಟಾಫು, ನಾನು ಹೆಂಗಿರ್ಬೇಕು ಇಲ್ಲಿ, ಯಾರೂ ಮಾತಾಡೋದಕ್ಕೆ ಸಿಗಲ್ವಲ್ಲ ಅಂತ. ಸೊ ನಾನು ಹೆಚ್ಚು ಟೈಮ್ ಕಳೆದಿರೋದು ಮಕ್ಕಳ ಜೊತೆ. ಮಕ್ಕಳು ನನಗಿಂತ ಎತ್ತರು, ಬಟ್ ನಾನು ಹೊಡಿತಾ ಇದ್ದೆ. ಪಾಪ ಬಗ್ಗಿಸ್ಕೊಂಡು ಒದೆ ತಿನ್ನೋರು ನನ್ನ ಹತ್ರ. ನನಗೆ ಕೋಲ್ ಎತ್ತಿ ಹೊಡೆಯೋದಕ್ಕೆ ಆಗ್ತಾ ಇರಲಿಲ್ಲ, ಅವೇ ಬಗ್ಗಿ ನಿಂತ್ಕೊಳ್ತಾ ಇದ್ದು. ನಾನು ಸ್ಪೆಷಲ್ ಸ್ಟೂಡೆಂಟು, ನಂತರ ಹಿಂದಿ ಟೀಚರು. ಶರಣಂದು ತುಂಬ ಖುಷಿ ಆಯಿತು, ಒಂಥರ ಎಲ್ಲ ಮೆಲಕ್ಕೆ ಹಾಕ್ದಂಗೆ ಆಯಿತು. ನಾನು ಟ್ರಾನ್ಸ್ಫರಾಗಿ ಹೋದಾದ್ಮೇಲೆ ಇವತ್ತೇ ಬಂದಿರೋದು. ತುಂಬ ಟ್ರೈ ಮಾಡ್ತಿದ್ದೆ ಹೋಗೋಣ ಅಂತ, ಬಟ್ ಆಗ್ತಾನೇ ಇರಲಿಲ್ಲ. ಉದಯ್ ಕುಮಾರ್ ಸರ್ ಕಡಿಮೆ ಮಾತಾಡಿ ಅಂತ ಹೇಳಿದ್ದಾರೆ. ಸೊ 100 ಮಾತಾಡೋ ಜಾಗದಲ್ಲಿ 3 ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಗುರುವಂದನ ರಿಮೈಂಡ್ಸ್ ಅಸ್ ದ್ಯಾಟ್ ನಾಲೆಜ್ ಈಸ್ ದ ಗ್ರೇಟ್ ಗಿಫ್ಟ್ ವಿಚ್ ಈಸ್ ದ ಗುರು ಈಸ್ ಒನ್ ಹೂ ಈಸ್ ಲೈಟ್ ದ ಪಾತ್ ಟುವರ್ಡ್ಸ್ ಇಟ್. ನಾವು ಮಕ್ಕಳಿಗೆ, ಯಾವ ಟೀಚರ್ಗೂ ಮಕ್ಕಳ ಮೇಲೆ ದ್ವೇಷ, ಒಂದು ಅವ್ರಿಗೆ ಬೈಬೇಕು ಅನ್ನೋದು ಯಾವುದೇ ರೀಸನ್ ಇರಲ್ಲ. ಬಟ್ ಮಕ್ಕಳು ತರಿಸೋ ಕೋಪಕ್ಕೆ, ಹೇಳ್ದಂಗೆ ಕೇಳದೆ ಇರೋದಕ್ಕೆ ಬೈದಿರ್ತೀವಿ, ಹೊಡೆದಿರ್ತೀವಿ. ಬಟ್ ಇಲ್ಲಿ ಮಕ್ಕಳು ಹೇಗಿದ್ರು ಅಂದರೆ, ಅದನ್ನು ಯಾವುದು ಅವ್ರ ಮನಸ್ಸಲ್ಲಿ ಇಟ್ಕೊಳ್ತಾನೆ ಇರಲಿಲ್ಲ. ಮುನಿಸ್ಕೊಳ್ಳೋರು, ಹೊಡೆದ್ರು ಬೈದರು ಅಂತ. ನನಗೆ ತುಂಬ ಕಷ್ಟ ಆಗೋದು. ಸೊ ಹಿಂದಿ ಅದನ್ನು ಫಸ್ಟಿಂದ ಕಲಿಸ್ಬೇಕು, ಸ್ಟಾರ್ಟಿಂಗಿಂದನೇ ಹೇಳ್ಕೊಡ್ಬೇಕಾಗಿತ್ತು. ಈಗ ಒಬ್ಬೊಬ್ಬರನ್ನೇ ಮಕ್ಕಳನ್ನ ನೋಡಿದರೆ ಒಂದೊಂದೇ ನೆನಪುಗಳು ಮೆಲುಕು ಹಾಕ್ತಾ ಇದ್ದಾವೆ. ನಿಮ್ಮ ಯುನಿಟಿಗೆ ದೊಡ್ಡ ಒಂದು ಚಪ್ಪಾಳೆ. ಬಾಯ್ಸು ವೈಟ್ ಶರ್ಟು, ಗರ್ಲ್ಸ್ ಎಲ್ಲ ಸೀರೆ. ಈ ಯುನಿಟಿ ಯಾವಾಗಲೂ ಶಾಶ್ವತವಾಗಿ ಇಟ್ಕೊಳ್ಳಿ. ನಿಮ್ಮ ಬಲ ಪ್ರದರ್ಶನ, ನಿಮ್ಮ ಮನಸ್ಸು ಎಷ್ಟು ಒಂದಾಗಿದೆ ಅಂತ ನಿಮ್ಮ ಡ್ರೆಸ್ಸು ಕೂಡ ತೋರಿಸ್ತಾ ಇದೆ. ನೀವು ಡ್ಯಾನ್ಸ್ ಮಾಡಿರೋದು ತುಂಬ ಖುಷಿ ಆಯಿತು. ಆವಾಗ ಹಿಂದೇಟ್ ಹಾಕ್ತಾಯಿದ್ರಿ, ಬಂದರು ಪಾರ್ಟಿಸಿಪೇಟ್ ಮಾಡ್ರು ಅಂದರೆ. ಈಗ ಮನಸ್ಸು ಬಿಚ್ಚಿ ಕುಣಿದಾಡ್ತಾ ಇದ್ದೀರಾ. ಆಮೇಲೆ ಒಬ್ಬೊಬ್ಬರು ಒಂದೊಂದು ತಮ್ಮ ಜೀವನದಲ್ಲಿ ಏನೇನೋ ಸಾಧನೆ ಮಾಡಿದ್ದೀರಾ. ಪೊಲೀಸ್ ಇದ್ದಾರೆ, ಪ್ರೆಸ್ಸಲ್ಲಿದ್ದಾರೆ, ಆರ್ಮಿಯಲ್ಲಿದ್ದಾರೆ, ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಈಗ ದುಬೈಯಲ್ಲಿದ್ದಾನೆ, ಕಾಲ್ ಮಾಡ್ತಿರ್ತಾರೆ. ನಾನೇನೋ ಸ್ಟೇಟಸ್ ಹಾಕಿದರೆ ಅದಕ್ಕೆ ಲೈಕ್ ಶೇರ್ ಕಳಿಸ್ತಾರೆ. ಯಾವುದೋ ಒಂದು ಕವನ ಬರೆದು ಸ್ಟೇಟಸ್ ಇಟ್ಟಿರ್ತೀನಿ, ಅದನ್ನು ಎಂಜಾಯ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ. ಫಿಸಿಕಲಿ ನಿಮ್ಮ ಜೊತೆ ಇಲ್ಲದೆ ಇದ್ರೂ ನಾನು ವಾಟ್ಸಪ್ ಮೂಲಕ ಧನ್ಯವಾದ. ಮೊಬೈಲ್ ಕಂಡುಹಿಡಿದಿರೋರಿಗೆ, ವಾಟ್ಸಪ್ ಕಂಡುಹಿಡಿದಿರೋರಿಗೆ ಎಲ್ಲರಿಗೂ ನಮ್ಮನ್ನು ಒಂದಾಗಿ ಇಟ್ಟಿದೆ ಅದು. ಇನ್ನು ಹೇಳಬೇಕಂದ್ರೆ ನನ್ನ ಸ್ಟಾಫು ತುಂಬ ನನಗೆ ಸಪೋರ್ಟ್ ಮಾಡ್ತು, ಮುಂದೋಗೋದಕ್ಕೆ ಹೆಲ್ಪ್ ಮಾಡ್ತು. ಯಾಕಂದ್ರೆ ನನಗೆ ಅಟೆಂಡೆನ್ಸ್ ಬರೆಯೋದು ಹೇಗೆ, ಅಟೆಂಡೆನ್ಸ್ ಹಾಕೋದು ಹೇಗೆ, ಅದು ಯಾವುದೂ ಗೊತ್ತಿರಲಿಲ್ಲ. ಎಲ್ಲ ಹೇಳಿಕೊಟ್ಟಿರೋರು ನನ್ನ ಸ್ಟಾಫು. ಸೊ ಯಾವಾಗಲೂ ಅವರು ಎನ್ಕರೇಜ್ ಮಾಡ್ತಾನೆ ಇದ್ದರು.
ಏನಿಲ್ಲ ಮಾಡಿ ಆಗುತ್ತೆ ಅಂತ ಹೇಳೋರು. ಅವಾಗ ತುಂಬ ಹಿಂದೆ ಜರಿತಾ ಇದೆ ಮಾತಾಡಿ ಅಂದರೆ. ಇವತ್ತು ನಾನು ತುಂಬ ಮಾತಾಡಬೇಕು ಅನ್ನಿಸ್ತಾ ಇದೆ, ಆದರೆ ಸಮಯ ಕಡಿಮೆ ಇರೋದ್ರಿಂದ ಇನ್ನು ಒಂದು ವಿಶೇಷವಾದ ಮಾತು ಹೇಳ್ತೀನಿ. ದ ಬೆಸ್ಟ್ ರಿವಾರ್ಡ್ ಫಾರ್ ಅ ಟೀಚರ್ ಈಸ್ ದ ಸಿ ದೇ ಸ್ಟೂಡೆಂಟ್ಸ್ ಸಕ್ಸೀಡ್ ಆ್ಯಂಡ್ ಸರ್ಪಾಸ್ ದೆಮ್. ಟೀಚರ್ಗೆ ಖುಷಿ ಆಗೋದು ಅವರ ಸ್ಟೂಡೆಂಟ್ ಅವರನ್ನು ಮೀರಿ ಮುಂದೆ ಹೋಗ್ತಾ ಇರೋದು. ಸೊ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡಿದ್ದೆ, ಅವ್ರು ಪ್ಯಾಂಟ್ ಶರ್ಟ್ ಹಾಕೋರು, ಇವ್ರು ಸ್ವಲ್ಪ ಈಗಿನ ಯೂನಿಫಾರ್ಮ್ ಸ್ಕರ್ಟು, ಇವ್ರು ಸ್ವಲ್ಪ ಉದ್ದ ಲಂಗ ಹೊಲಿಸ್ಕೊಳ್ಳೋರು ಮಕ್ಕಳು. ಬಂದ ತಕ್ಷಣ ನನಗೆ ಹೂವಿನ ಸ್ವಾಗತ. ಯಾರ ಮನೇಲಿ ಹೂ ಬೆಳೆದಿರುತ್ತೋ ಎಲ್ಲ ತಂದು ನನಗೆ ಫಸ್ಟ್ ಹೂ ಕೊಡೋರು. ಬಂದ ತಕ್ಷಣವೇ ಫಸ್ಟ್ ಕೈಗೆ ಹೂ ಸಿಗೋದು. ಮುಡ್ಕೊಳ್ತಾ ಇದ್ದೆ. ನನ್ನ ಬಸ್ ಬರೋವರೆಗೂ ಪಾಪ ಅವ್ರ ಮನೆಗೆ ಹೋಗ್ತಾ ಇರಲಿಲ್ಲ, ನನಗೆ ಬಸ್ ಹತ್ತಿಸ್ಬಿಟ್ಟೆ ಗರ್ಲ್ಸ್ ಮನೆಗೆ ಹೋಗ್ತಾಯಿದ್ರು. ತುಂಬ ಒಳ್ಳೆಯ ದಿನಗಳನ್ನು, ತುಂಬ ಒಳ್ಳೆಯ ಮೂಮೆಂಟನ್ನು ನಿಮ್ಮ ಜೊತೆ ಗಳಿಸಿದ್ದೀನಿ. ಅದನ್ನು ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಇವತ್ತು ನೀವು ಮಾಡಿರುವಂಥ ನಾನು ಇಷ್ಟು ವಿಜೃಂಭಣೆ ನಾನು ಎಕ್ಸೆಪ್ಟ್ ಮಾಡಿರಲಿಲ್ಲ. ಖುಷಿ ಆಯಿತು. ಈ ವಿಜೃಂಭಣೆ ಏನು ತೋರಿಸುತ್ತೆ ಅಂದರೆ, ಆ ಅನ್ನದ ಪ್ಲೇಟಲ್ಲಿ ವೆರೈಟಿಗಳ ಸಂಖ್ಯೆ ಏನು ತೋರಿಸುತ್ತೆ ಅಂದರೆ, ನನ್ನ ವಿದ್ಯಾರ್ಥಿಗಳು ಇಷ್ಟೆಲ್ಲ ಮಾಡುವಷ್ಟು ಬೆಳೆದಿದ್ದಾರೆ. ಯಾರು ಒಬ್ಬರು ತಲೆ ತಗ್ಸುವಂಥ ಕೆಲಸ ಮಾಡಿಲ್ಲ. ಖುಷಿಯಾಗಿದ್ದಾರೆ, ಜೀವನದಲ್ಲಿ ಒಗ್ಗಟ್ಟಾಗಿದ್ದಾರೆ.